ಭರವಸೆಯೇ ನೀನೆ ಕಣೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುಳಾ ನಾರಾಯಣ್ ಅಂತ ಹೇಳಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಹತ್ತತ್ರ 1 ತಿಂಗಳಾಗ್ತಾ ಬರ್ತಾ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು ಬ್ಯೂಟಿಷಿಯನ್ ಅಂತ ಹೇಳಿ. ಬ್ಯೂಟಿಷಿಯನ್ ಆಗೋಕ್ಕೂ ಮೊದಲು ನಾನು ಏನಾಗಿದ್ದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಸುಮಾರು ನನಗೆ 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ನನ್ನ ಮಗು ಇನ್ನೂ ಚಿಕ್ಕದಿತ್ತು, ಅಂದರೆ ನಾನು ತುಂಬ ಚಿಕ್ಕ ಏಜಿಗೆ ಮದುವೆ ಆದವಳು. ಅಂದರೆ ಒಂದು SLCಲೇ ಆಗಿದ ತಕ್ಷಣ ನನಗೆ ಮದುವೆ ಆಯಿತು. ಹಾಗೆಲ್ಲ ಸ್ವಲ್ಪ ಬೇಗ ಮಾಡಿಬಿಡೋರು, ಹೇಗೆಲ್ಲ ಸ್ವಲ್ಪ ನಿಧಾನನೇ. ಆಗ ನನಗೆ ಚಿಕ್ಕ ಏಜಿಗೆ ಮದುವೆ ಆಯಿತು, ಬೇಗ ಮಗು ಸಹ ವರ್ಷದೊಳಗಡೆ ಮಗುನೂ ಆಗೋಯಿತು. ಹಾಗೆ ನನಗೆ ಮೊದಲನೇ ಮಗು ಹೆಣ್ಮಗು, ಎರಡನೇದು ಬಂದು ಗಂಡು ಮಗು. ಆ ಮಗು ಇನ್ನೂ ಚಿಕ್ಕದು, ಅಂದರೆ ಸ್ಕೂಲ್ಗೆ ಇನ್ನೂ ಫೀಡ್ ಮಾಡ್ತಾ ಇದ್ದೆ ನನ್ನ ಮಗುಗೆ. ಆಗ್ಲೇ ನಾನು ಟೈಲರಿಂಗ್ ಕಲಿಯೋದಕ್ಕೆ ಶುರು ಮಾಡಿದ್ದು. ಅಂದರೆ ಅದು ಕಲಿಬೇಕು ಅಂದರೆ ನಾನು ಈಗಿನಷ್ಟು ಕೂಡ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ತುಂಬಾ ಸಂಕೋಚ ಆಗ್ತಾ ಇತ್ತು ನನಗೆ ಹಾಗೆಲ್ಲ ಮಾತಾಡಬೇಕಂದ್ರೆ. ಸರಿ, ಹೀಗೆ ಒಂದು ದಿವಸ ಮಗುಗೆ ಅನ್ನ ತಿನ್ನಿಸುವಾಗ ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅಂದರೆ ತುಂಬ ಕ್ಲೋಸು ಇರಲಿಲ್ಲ ಅವಾಗ, ಜಸ್ಟ್ ಆಯ್ ಬಾಯ್ ಅನ್ನೋರು ನೋಡಿದಾಗ. ಹಾಗೆ ಒಂದು ದಿವಸ ಎಲ್ಲರೂ 2 ಗಂಟೆ ಆದರೆ ಒಂದು ಬ್ಯಾಗು ಕವರ್ ಹಿಡ್ಕೊಂಡು ಹೊರಟ್ಬಿಡೋರು. ಎಲ್ಲೂ ಹೋಗ್ತಾರೆ. ಒಂದು ದಿವಸ ನನ್ನ ಮಗುಗೆ ಅನ್ನ ತಿನ್ನಿಸುವಾಗ ಎಲ್ಲೂ ಹೋಗ್ತಾ ಇದ್ದಾರಪ್ಪ ಇವರು, ಮಧ್ಯಾಹ್ನ 2 ಗಂಟೆ ಆದರೆ ಹೋಗ್ಬಿಡ್ತಾರಲ್ಲ ಅಂದ್ಕೊಳ್ತಾ ಇದ್ದೆ. ಅದು ಕೇಳೋಕ್ಕೂ ನನಗೆ ಸಂಕೋಚ ಆಗೋದು, ಹೇಗೆ ಕೇಳೋದಪ್ಪ ಏನು ಅನ್ಕೊಂಡ್ಬಿಡ್ತಾರೆ ಅಂತೇಳಿ. ಒಂದು ದಿವಸ ಅವರೇ ಮಗುನ ಅನ್ನ ತಿನ್ನಿಸುವಾಗ ಬಂದು ಮಾತಾಡ್ಸಿದ್ರು. ಸರಿ, ನಾನು ಆಗ ನೀವು ಹೋಗ್ತೀರಲ್ಲ 2 ಗಂಟೆ ಆದರೆ, ಎಲ್ಲಿ ಹೋಗ್ತೀರಾ, ಏನಾದರೂ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಕೇಳಿದೆ. ಇಲ್ಲ, ನಾನು ಈ ಥರ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ, ನಾವು ಒಂದು 6-7 ಜನ ಸೇರಿಕೊಂಡು ಗೌರ್ಮೆಂಟ್ ಕ್ಲಾಸಲ್ಲಿ ವಾರ್ಡ್ ಆಫೀಸಲ್ಲಿ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಸರಿ, ಫೀಸ್ ಇದೆಯಾ ಅಂತ ಕೇಳಿದೆ. ಇಲ್ಲ, ನೀನು ಸೇರ್ಕೋ ಅಂದರು. ಸಣ್ಣ ಮಗು ಇದೆ, ನಾನು ಹೆಂಗೆ ಬರೋದಕ್ಕಾಗತ್ತೆ, ಆಗೋದಿಲ್ಲ ಅಂತ ಹೇಳಿ ಸುಮ್ಮನಾದೆ. ಅವ್ರು ಹೇಳಿದ್ರು, ಇಲ್ಲ ಬಾ, ನಮ್ಮ ಜೊತೆಗೇನೆ ಬಾ, ನೀನು ಕಲಿಬೋದು, ಮಗುನ ಬಿಟ್ಟು ಬಾ ಅಕ್ಕನ ಮನೇಲಿ ಅಂತ. ನಮ್ಮ ಅಕ್ಕ ಎದುರುಗಡೆನೇ ಇದ್ರಾಗ, ಎದುರುಗಡೆ ರೋಡಲ್ಲಿದ್ದರು ಅವರು. ಸರಿ ಬಾ ಅಂತ ಅಂದರು. ನಂಗೆ ಟೈಲರಿಂಗ್ ಅಂದರೆ ತುಂಬ ಇಂಟ್ರೆಸ್ಟು, ಕಲಿಬೇಕು ಅದನ್ನು ಅಂತ. ಯಾಕಂದರೆ ನಾನು ಬ್ಲೌಸ್ ಕೊಟ್ಟರೆ ಯಾರು ನನಗೆ ಸೂಟೇ ಆಗ್ತಿರ್ಲಿಲ್ಲ ಆವಾಗ. ಅವರು ನಾನು ಕೊಟ್ಟಾಗ ಒಂದು ಅಳತೆ ಇರ್ತಾ ಇದ್ದೆ, ಮತ್ತು ಅವ್ರು ರಿಟರ್ನ್ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡೋ ಅಷ್ಟರಲ್ಲಿ ನಾನು ಇನ್ನೊಂದು ಅಳತೆ ಆಗಿಬಿಡ್ತಾ ಇದ್ದೆ. ನಂಗೆ ಬ್ಲೌಸ್ ಸೂಟ್ ಆಗ್ತಾನೆ ಇಲ್ಲ, ಯಾರೂ ಆಗ್ತಿರ್ಲಿಲ್ಲ. ಸರಿ, ನಾನೇ ಕಲಿಬೇಕು ಅನ್ನೋ ಆಸೆ ತುಂಬ ಭಾಳನೇ ಇತ್ತು ನನಗೆ, ಚಿಕ್ಕ ಏಜಿಂದನೂ ಇತ್ತು ಅದು. ಸರಿ ಅಂಥೇಳಿ ನಮ್ಮ ಯಜಮಾನ್ರು ಫ್ರೆಂಡ್ ಒಬ್ಬರು ಇದ್ದರು. ಅವರು ಅಂದರೆ ನಮ್ಮ ಮಿಡ್ಲ್ ಸ್ಕೂಲ್ ಇರುವಾಗಿಂದನೇ ಅವರು ನಮ್ಮ ಮನೆಗೆ ಬಂದು ಹೋಗಿ ಮಾಡಿ ನಮ್ಮನ್ನೆಲ್ಲ ಎತ್ಕೊಂಡು ಆಡಿ ಬೆಳೆಸಿದ್ರು. ಅವರು ಇಷ್ಟೊಂದು ಆಸೆ ಪಡ್ತಾಳಲ್ಲ ಅಂದ್ಬಿಟ್ಟು ಒಂದು ಮಿಷಿನ್ ತೊಗೊಂಬಂದು ಕೊಟ್ಟರು ನನಗಾಗ. ಸರಿ, ನನಗೇನೂ ಬರಲ್ಲ, ನಾನೇನು ಆ ಮಿಷಿನಲ್ಲಿ ಮಾಡೋದು ಅಂತೇಳಿ ಬಟ್ಟೆ ಹೊಲಿಗೆ ಹೋಗಿರೋದನ್ನೆಲ್ಲ ಸ್ಟಿಚ್ ಹಾಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ಎದುರುಗಡೆ ಮನೆ ಅವ್ರು ಇವ್ರದ್ದು ಹಾಕೊಳ್ಳೋದು ಅಷ್ಟೇ. ಅವಾಗ ದುಡ್ಡು ಇಸ್ಕೊಳ್ಳೋದು ಅದೆಲ್ಲ ನಾನೇನು ಮಾಡ್ತಿರ್ಲಿಲ್ಲ. ಸರಿ ಅಂತ ಹೇಳಿ ಇವರು ಹೀಗೆ ಹೇಳಿದ್ರಲ್ವ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅದಕ್ಕೂ ಮೊದಲು ಒಂದು ದಿವಸ ನನಗೆ ಬೆಳಗ್ಗೆ ಹೊತ್ತು ಹಾಲು ತರೋಕ್ಕೆ ಹೋಗುವಾಗ ಬರುವಾಗ ಒಂದು ಟೈಲರಿಂಗ್ ಕ್ಲಾಸ್ ಟ್ಯೂಟೋರಿಯಲ್ಸ್ ಅಂತ ಹಾಕ್ಕೊಂಡಿದ್ರು. ಸರಿ ಇವ್ರು ನನಗೆ ಹೇಳೋಕ್ಕೂ ಮೊದಲೇ ಅದೊಂದ್ಸಲಿ ಟ್ರೈ ಮಾಡಿದ್ದೆ. ಸರಿ ಹೋಗೋಣ ಅಂತ ಹೋಗಿ ಕೇಳ್ಕೊಂಬಂದೆ. ಮಂತ್ಲಿ 250, ಅಡ್ಮಿಷನ್ ಬಂದು 500 ರೂಪಾಯಿ, 500 ಅಂತ ಹೇಳಿದರು. ಸರಿ ಆಯಿತು ಅಂತ ನಾನೇನೋ ದೊಡ್ಡದಾಗಿ ಕಲ್ತ್ಬಿಡ್ತೀನಿ ಅನ್ನೋಳ ಥರ ಹೋಗಿ ಎಲ್ಲ ಅವ್ರು ಕೇಳಿದ್ದಕ್ಕೆ ಒಂದು ನೋಟ್ಸು, ಪೆನ್ನು, ಪೆನ್ಸಿಲು ಮತ್ತು ಸ್ಕೇಲು ಎಲ್ಲ ತೊಗೊಂಡು ಬನ್ನಿ ಅಂದರು. ತಲೆಯಲ್ಲಿ ನನಗೆ ಟೈಲರಿಂಗು ಅಂತಾರೆ, ಏನಪ್ಪ ಇವರು ನೋಟ್ಸು, ಪೆನ್ನು, ಪೆನ್ಸಿಲು ಅಂತ ಇದ್ದಾರೆ ಅಂದ್ಕೊಂಡು ಇರಲಿ ಅಂದ್ಬಿಟ್ಟು ತೊಗೊಂಡೋದೆ. ಏನೋ ಇರ್ಬೋದೇನೋ, ಅವರೇ ಕೊಡ್ತಾರೆ ಮಿಕ್ಕಿದೆಲ್ಲ ಅಂತೇಳಿ. ಅಲ್ಲೋದ್ರೆ ನನಗೆ ಲೆಕ್ಕ ಕೊಟ್ಟರು, 3 ದಿವಸ ಕಂಟಿನ್ಯೂಸ್ ಲೆಕ್ಕ. ನಾನು ಮೊದಲೇ ಲೆಕ್ಕದಲ್ಲಿ ವೀಕು, ಏನೇನೂ ಲೆಕ್ಕ ಬರಲ್ಲ ನನಗೆ, ಕೊಡೋದು ಕಳಿಯೋದು ಬಿಟ್ಟರೆ ಬೇರೆ ಲೆಕ್ಕನೇ ಬರಲ್ಲ. ಅಲ್ಲೋದ್ರೆ ಡಿವೈಡೆಡ್ ಬೈ ಮಾಡು, ಅದು ಮಾಡು, ಇದು ಮಾಡು, ನನ್ನ ತಲೆಗೇ ಹೋಗ್ತಾ ಇಲ್ಲ ಲೆಕ್ಕ. ಮನೇಲಿ ಬಂದು ನಮ್ಮ ಮನೆಯವ್ರ ಹತ್ರ ಹೇಳ್ತಿದ್ದೆ, ಹೇಳಿದ್ರೆ ಬೈತಾರೆ, ದುಡ್ಡು ಕಟ್ಬಿಟ್ಟಿದ್ಯಾ ಅಂತೇಳಿ. ಏನಪ್ಪ ಮಾಡೋದು ಅಂತೇಳಿ ಲಾಸ್ಟ್ 3ನೇ ದಿವಸ ಹಂಗು ಹಿಂಗು ಕೊನೆಗೆ ಆ ಅಮ್ಮನೇ ಕೇಳ್ಬಿಟ್ರು, ಮೇಡಮು ನಿಂಗೆ ಲೆಕ್ಕ ಬರೋದಿಲ್ವಾ ಅಂತ. ಮೇಡಮ್ ನನಗೆ ಲೆಕ್ಕ ಬರಲ್ಲ, ನಾನು ಜಾಸ್ತಿ ಓದಿಲ್ಲ ಅಂತ ಹೇಳಿದೆ. ನಾನು SLC ಅಷ್ಟೇ ಮಾಡಿರೋದು ಅಂತ ಆಗ ಹೇಳಿದೆ ನಮ್ಮ ಮೇಡಮ್ಗೆ, ನಾನು SLC ಮಾಡಿರೋದು ಮೇಡಮ್, ನನಗೆ ಲೆಕ್ಕ ಬರಲ್ಲ ಅಂತ. ಸರಿ ಆಯಿತು ಅಂತ 3 ದಿವಸ ಅದೇ ಲೆಕ್ಕನೇ ತಿರುಗಿಸಿ ಪರಗಿಸಿ ಅದನ್ನೇ ಕೊಟ್ಟರು. ನನಗೆ 4ನೇ ದಿವಸಕ್ಕೆ ಮನೇಲಿ ಫಿಕ್ಸ್ ಆಗಿಬಿಟ್ಟೆ, ನಾನಿನ್ನ ಹೋಗಲ್ಲ, ನಾನು ಲೆಕ್ಕ ಮಾಡೋದಕ್ಕೆ ಹೋಗ್ಬೇಕಾ, ಟೈಲರಿಂಗು ಅಂತ ಅಂದರೆ ಏನು ಅಂತ ಹೇಳಿದ್ರು. ಬಟ್ಟೆ ಕತ್ರಿ ಈ ಥರ ಕಟ್ ಮಾಡೋದು ಅಂದರೆ ಇವ್ರೇನು ಲೆಕ್ಕ ಕೊಡ್ತಾರೆ, ನಾನು ಹೋಗೋದಿಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಸರಿ ಅದಾಗಿ ಇವರೆಲ್ಲ ಹೋಗೋರಲ್ಲ, ಇವ್ರನ್ನ ಕೇಳಿದೆ ನಾನು ಫಸ್ಟ್ ಯಾವ ಥರ ಹೇಳ್ಕೊಡ್ತಾರೆ ಅಂತ.
ಏನಿಲ್ಲಪ್ಪ ಮಾಮೂಲಿ ಪೇಪರ್ ಕಟ್ಟಿಂಗ್ ಕೊಡ್ತಾರೆ, ಬಟ್ಟೆ ಕಟ್ಟಿಂಗು ಆ ಥರ ಅಂದ್ರೆ ಅಷ್ಟೊತ್ತಿಗೆ ಅವ್ರು ಅರ್ಧ ಆಗ್ಲೇ ಕಲ್ತಿದ್ರು, 3 ತಿಂಗಳು ಆಗೋಗ್ಬಿಟ್ಟಿತ್ತು. ಆದ್ರೂ ಪರವಾಗಿಲ್ಲ ಬಾ ಅಂದ್ರು. ನಾನು 3 ತಿಂಗಳಾಗಿತ್ತಲ್ಲ, ಸರಿ ಸೇರಿಸ್ಕೊಳ್ಳಲ್ಲ ಆ ಥರ. ಸರಿ ಅಂದ್ಬಿಟ್ಟು ನಾನು ಸುಮ್ಮನಾಗದೆ. ಒಂದು ವಾರ ಯೋಚನೆ ಮಾಡಿ ನಾನೇನಾದರೂ ಮಾಡಬೇಕಲ್ವಾ, ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಆಗ್ತಾ ಇದೆ, ಏನಾದರೂ ಕಲಿಬೇಕು, ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಮಾರನೇ ಒಂದು ವಾರ ಬಿಟ್ಟು ಬೆಳಗ್ಗೆ ಹೋದೆ. ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ಮಗುನ ಎತ್ಕೊಂಡು ಹೋದೆ. ಮೇಡಮ್ ಬರ್ಬೋದಾ ಒಳಗಡೆ ಅಂದರೆ ಬನ್ನಿ ಅಂತ ಹೇಳಿದ್ರು. ಹೋಗ್ಬಿಟ್ಟು ಈ ಥರ ಕೇಳಿದೆ, ನಾನು ಟೈಲರಿಂಗ್ ಕಲಿಬೇಕು, ನಾನು ಹೇಗೆ ಜಾಯ್ನ್ ಆಗ್ಬೇಕು, ಇದಕ್ಕೆ ಹೇಗೆ ಸೇರ್ಕೋಬೇಕು ಮೇಡಮ್ ಅಂತ ಹೇಳಿ, ಫೀಸ್ ಇದೆಯಾ ಅಂತ. ಫೀಸ್ ಏನಿಲ್ಲ, ನೀವು ಬನ್ನಿ, ನಿಮ್ಮದು ಫೋಟೋಸು ಮತ್ತು ಅಡ್ರೆಸ್ ಕೊಟ್ಬಿಟ್ಟು ಬನ್ನಿ, ಇಂತಿಂಥದ್ದು ಸ್ಕೇಲು, ಮಾಮೂಲಿ ಟೇಪು, ಬಟ್ಟೆ, ಸೀಸರು, ನ್ಯೂಸ್ ಪೇಪರು ಇಂಥದ್ದು ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ತಗೊಂಡು ನಾನು ಅಲ್ಲಿ ಖುಷಿಯಾಗೋದೆ. ಅಲ್ಲಿ ಲೆಕ್ಕ ಫಸ್ಟೇ ಕೇಳ್ಕೊಂಡಿದ್ನಲ್ಲ, ಲೆಕ್ಕ ಇಲ್ಲ ಅಂತೇಳಿ. ಓ ಲೆಕ್ಕ ಇಲ್ಲ ಅಲ್ವಾ ಇಲ್ಲಿ, ಮಾಮೂಲಿ ಇದು ಅಂದ್ಕೊಂಡು ಹೋದೆ, ಕಟ್ಟಿಂಗ್ ಅಂದ್ಕೊಂಡು ಹೋದೆ. ಅಲ್ಲಿ ಹೋಗಿ ಕಲಿತೆ. ಅದು ಮಾಮೂಲಿ ಟೈಲರಿಂಗ್ ಕ್ಲಾಸ್ ಅಂದರೆ ಕಾಜಾ, ಬಟನ್, ಉಕ್ಸು, ಎಮ್ಮಿಂಗು, ಅಲ್ಲಿಂದನೇ ಉಕ್ಸು ಎಮ್ಮಿಂಗಿಂದನೇ ಸ್ಟಾರ್ಟ್ ಆಗುತ್ತೆ ಅದು. ಫಸ್ಟ್ ಎಮ್ಮಿಂಗು, ಆಮೇಲೆ ಉಕ್ಸ್ ಹಾಕೋದು, ಈ ಥರನೇ ಶುರು ಆಗುತ್ತೆ. ಮತ್ತು ಅದೆಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಬೋರ್ ಆಯಿತು. ಏನಪ್ಪ ಈ ಎಮ್ಮಿಂಗ್ ಮಾಡೋಕ್ಕೆ, ಈ ಉಕ್ಸ್ ಹಾಕೋಕ್ಕೆ ನಾನು ಇಲ್ಲಿಗೆ ಬರಬೇಕಾ, ಉಕ್ಸ್ ಹಾಕೋದು ಅಂದರೆ ನನಗೆ ಇವತ್ತಿಗೂ ಆಗಲ್ಲ, ನಿದ್ದೆ ಬಂದಂಗೆ ಆಗ್ಬಿಡುತ್ತೆ, ಏನೋ ಯಾರು ಉಕ್ಸ್ ಹಾಕ್ತಾರೆ ಅನ್ನೋ ಥರ ಆಯಿತು. ಆಮೇಲೆ 20 ಜನ ಸ್ಟೂಡೆಂಟ್ ಅಲ್ವಾ, ಎಲ್ಲರೂ ಒಂಥರ ಫ್ರೆಂಡ್ಸ್ ಆಗ್ಬಿಟ್ವಿ, ಇಷ್ಟ ಆಗ್ತಾ ಇತ್ತು. ಅಲ್ಲಿ ಹೋಗಿ ಮಾಮೂಲಿ ಪೇಪರ್ ಕಟ್ಟಿಂಗ್ ಅಂತೆ, ಪ್ರಾಕ್ಟಿಕಲ್ ಅಂತೆ, ನೋಟ್ಸ್ ಅಂತೆ, ರಫ್ ನೋಟ್ ಅಂತೆ, ಈ ಸೇಮ್ ಸ್ಕೂಲ್ ಇದ್ದಂಗೆ ಇತ್ತು ಅದು. ಅಂದರೆ 6 ತಿಂಗಳು ಕ್ಲಾಸಸ್ ಅವರು ನಡೆಸ್ಬೇಕಲ್ಲ ನಮಗೆ, ಆ ಥರನೇ ಮಾಡ್ತಾಯಿದ್ರು. ಸರಿ ಖುಷಿಯಾಗಿ ಕಲಿತೆ. ಅಲ್ಲೂ ಒಂದು ದಿವಸ ಯೋಚನೆ ಮಾಡಿದೆ, ಅಯ್ಯೋ ನನ್ನ ಕೈಲಿ ಆಗುತ್ತಾ ಇದು, ಆಗಲ್ವಾ ಅಂತ. ಆಗ ಮೇಡಮ್ ಅವರು ಸರಸ್ವತಿ ಮೇಡಮ್ ಅಂತೇಳಿ ಚಾಮರಾಜಪೇಟೆಯಿಂದ ಬರ್ತಾಯಿದ್ರು ಅಲ್ಲಿಗೆ. ನಾನು ಕಲ್ತಿದ್ದು ವಿಜಯನಗರ ಮಾರೇನಹಳ್ಳಿ ವಾರ್ಡ್ ಆಫೀಸಲ್ಲಿ ನಾನು ಕಲ್ತಿದ್ದು. ಆ ಮೇಡಮು, ಯಾಕೆ ಯೋಚನೆ ಮಾಡ್ತಾ ಇದೀಯ ಅಂದರು. ಏನೂ ಇಲ್ಲ ಮೇಡಮ್, ನಾನು ಇದು ಮಾಡ್ತೀನ ಕಲಿತೀನ ಅನಿಸ್ತಾ ಇದೆ ನನಗೆ ಅಂದೆ. ನೀನು ಯಾಕೆ ಹಾಗೆ ಅಂದ್ಕೊಳ್ತೀಯ, ನಿನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ನೀನು ಅನ್ಕೋ, ನೀನು ಮಾಡೇ ಮಾಡ್ತೀಯ ಅದು. ನಾವು ಕಲಿಯುವಾಗಲೂ ಎಲ್ಲ ಇದೇ ಥರ ಆಗಿತ್ತು, ಏನಕ್ಕೆ ಯೋಚನೆ ಮಾಡ್ತೀಯ, ಗೊತ್ತಿಲ್ವಾ, 10 ಸಲ ಕೇಳು, ಒಂದು ಸಲ ಅಲ್ಲ 10 ಸಲ ಕೇಳು, ನಾನು ನಿಂಗೆ ಹೇಳ್ಕೊಡ್ತೀನಿ ಅಂತ ಹೇಳೋರು. ಸರಿ ಅಂತ ನಾನು 10 ಸಲ ಅಲ್ಲ, 1 ಸಲನೂ ಕೇಳ್ತಾ ಇರಲಿಲ್ಲ. ನಾನು 1 ಸಲ ಹೇಳ್ಬಿಟ್ರೆ ಅದನ್ನೇ ನನ್ನ ತಲೆಯಲ್ಲಿ, ಅದನ್ನು ಡೈಲಿ ಅವ್ರು ಮಾತಾಡಿದ್ದು ನನ್ನ ತಲೆಯಲ್ಲಿ ಫಿಕ್ಸ್ ಆಗೋದು. ಅವರು ತೋರಿಸಿದ್ದು ನನ್ನ ತಲೆಯಲ್ಲಿ ಫಿಕ್ಸ್ ಆಗ್ತಿರ್ಲಿಲ್ಲ. ಅವರು ಬೋರ್ಡ್ ಮೇಲೆ ಏನು ಹೇಳ್ಕೊಡ್ತಾ ಇದ್ರೋ ಅದು ನನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೆ ಯಾವಾಗ್ಲೂ. ನಾನು ಸ್ಕೂಲಿಂದನೂ ಅಷ್ಟೇ, ನನ್ನ ತಲೆಯಲ್ಲಿ ಅದನ್ನೇ, ಅವರು ಬಾಯಿನಲ್ಲಿ ಏನು ಹೇಳ್ತಾರೆ ಅದೇ ನನ್ನ ತಲೆಯಲ್ಲಿ ನೋಟ್ಸ್ ಆಗಿ ಉಳ್ಕೊಳ್ತಾ ಇತ್ತು. ಸರಿ ಅಂದ್ಬಿಟ್ಟು ಎಲ್ಲ ಹೋಗೋದು, ಅದು ಕೇಳ್ಕೊಂಬಂದಾಯಿತು. ನನ್ನ ಸ್ವಂತ ಅಕ್ಕನೇ, ಮಗುನ ಬಿಡಬೇಕು ಅಂತ ಅಂದರೆ ಈ ಜರ್ನಿ ಕೂಡ ನಂದು ಸ್ವಲ್ಪ ಕಷ್ಟನೇ. ಬೆಳಗ್ಗೆ 8:30ಗೆ ನಮ್ಮ ಮನೆಯವ್ರ ಆಫೀಸ್ಗೆ ಹೋಗ್ಬೇಕಿತ್ತು. ಮತ್ತು ಮಗುನ ನಾನು 10 ಗಂಟೆ ಅಷ್ಟು, 10:30ಗೆ ಕ್ಲಾಸು. ಅಷ್ಟು ಬೇಗ ಅವನಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ನಾನು ಬಿಟ್ಟು ಹೋಗೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಮಾಡ್ತಾಯಿದ್ದೆ, ನನ್ನ ಏಜ್ ಚಿಕ್ಕದಿತ್ತು, ಕೆಲಸ ನನಗೇನು ಕಷ್ಟ ಅಂತ ಇರಲಿಲ್ಲ, ಮಾಡ್ತಾಯಿದ್ದೆ. ಬಟ್ ನಮ್ಮ ಅಕ್ಕನ ಮನೇಲಿ ಬಿಡಬೇಕಿತ್ತಲ್ಲ, ಅದು ಭಾಳ ಕಷ್ಟಪಡ್ತಾ ಇದ್ದೆ. ಯಾಕಂದರೆ ಅವರು ಓಪನ್ ಮೈಂಡ್ ಇರಲಿಲ್ಲ. ಇವ್ರ ಮಗುನ ನಾನು ನೋಡ್ಕೋಬೇಕಾ ಅನ್ನೋ ಥರ ಮೆಂಟಾಲಿಟಿ. ಆದರೆ ಅದನ್ನು ಈಚೆ ತೋರಿಸ್ಕೊಳ್ತಾ ಇರಲಿಲ್ಲ, ಬೇರೆ ಥರ ತೋರಿಸ್ಕೊಳ್ಳೋರು. ನಾನು ಬಿಡ್ತಾಳೆ, ಈ ಟೈಮಿಗೆ ಬರ್ತಾಳೆ ಅಂದಾಗ ಅಮ್ಮನ ಮನೆಗೆ ಹೋಗೋದು, ಅಥವಾ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಮತ್ತೊಂದು ಅಂಗಡಿಗೆ ಹೋಗೋದು, ಈ ಥರ ಮಾಡೋರು. ಸ್ವಲ್ಪ ಕಷ್ಟನೇ ಇತ್ತು. ಅಂದರೆ ಒಂದು ದಿವಸ ಹೋಗಲಿಲ್ಲ ಅಂದರೆ ನಂಗೆ ಅಲ್ಲಿ ಏನು ಮಾಡಿದ್ದಾರೆ ಅರ್ಥ ಆಗ್ತಿರ್ಲಿಲ್ಲ. ನೋಟ್ಸ್ ಏನೋ ರಫ್ ನೋಟು ಅದು ಇದು ಬೇರೆ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಬರ್ಕೊಳ್ತಿದ್ದೆ. ಬಟ್ ನನ್ನ ಕಟ್ಟಿಂಗ್ ದಿವಸ ಆಬ್ಸೆಂಟ್ ಆಗಿಬಿಟ್ರೆ ನಂಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಯಾರೇ ಹೇಳಿದ್ರು ಮೇಡಮ್ ಹೇಳ್ಕೊಟ್ಟಷ್ಟು ಬರ್ತಾ ಇರಲಿಲ್ಲ ಆಗ. ಈ ಥರ ಆಗೋದು. ಅಕ್ಕಪಕ್ಕ ನನ್ನ ಫ್ರೆಂಡ್ಗಳಿದ್ರು, ಒಂದು ಹೇಮಾ ಅನ್ನೋರು ಒಬ್ರು ಇದ್ರು. ಅವ್ರು ಹೇಳೋರು, ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಅಂತ. ಆದರೂ ಮಗುನ ಹೆಂಗೆ ಬಿಟ್ಟು ಹೋಗೋದು ಅಂದ್ಬಿಟ್ಟು ನಾನು ಅವತ್ತು ಆಬ್ಸೆಂಟ್ ಆಗ್ತಾ ಇದ್ದೆ. ಹೀಗೆ ಈ ಥರನೇ ಆಗ್ತಾಯಿತ್ತು. ಕೊನೆಗೆ ಒಂದು ದಿವಸ ನಾವು ಮನೆ ಖಾಲಿ ಮಾಡಬೇಕು ಅನ್ನೋ ಸಂದರ್ಭ ಬಂತು. ಅಲ್ಲಿಂದ ಖಾಲಿ ಮಾಡಿ ವಿಜಯನಗರ 1.5-2 ಕಿಲೋಮೀಟರ್ ಅಷ್ಟು ಹೋದ್ವಿ. ಖಾಲಿ ಮಾಡಿ ಮತ್ತು ನಾನು ಟೈಲರಿಂಗ್ ಕ್ಲಾಸ್ಗೂ ಈ ಮನೆ ಮಾಡ್ಕೊಂಡಿದ್ದಕ್ಕೂ ಒಂದು 3.5 ಕಿಲೋಮೀಟರ್ ಅಷ್ಟಿತ್ತು. ಆಗ ಅಲ್ಲಿಗೆ ಬಸ್ಸು ಕೂಡ ಇಲ್ಲ, ನನ್ನ ಹತ್ರ ಗಾಡಿನೂ ಇಲ್ಲ, ವಾಕಲ್ಲಿ ಓಡಾಡಬೇಕು, ಇಲ್ಲ ಆಟೋದಲ್ಲಿ ಓಡಾಡಬೇಕು. ಆಟೋದಲ್ಲಿ ಓಡಾಡೋಕ್ಕೆ ಅಷ್ಟೊಂದು ಡೈಲಿ ಓಡಾಡೋ ಅಷ್ಟು ಪರಿಸ್ಥಿತಿ ಆಗಿನ ನಮಗಿರಲಿಲ್ಲ. ತುಂಬ ಕಷ್ಟ ಆಯ್ತಾಗ. ಮಕ್ಕಳು ಚಿಕ್ಕವರು, ಏಕಾಏಕಿ ನಾವು ಗಂಡ ಹೆಂಡತಿ ಮಗು ಒಬ್ರು ದುಡಿಯೋದು ಭಾಳ ಕಷ್ಟ ಆಗ.
ಸರಿ ನಾನು ಅಬ್ಸೆಂಟ್ ಆಗಿದೆ. ಹೇಗೆ ಹೋಗೋಕ್ಕಾಗತ್ತೆ ದಿವಸ ಆಟೋಗೆ ಅಪ್ ಆ್ಯಂಡ್ ಡೌನ್ ಮಾಡಬೇಕಂದ್ರೆ 60 ರೂಪಾಯಿ 30 ರೂಪಾಯಿ ಆಟೋ. 60 ರೂಪಾಯಿ ಹೆಂಗಪ್ಪ ಮಾಡೋದು ಅಂತೇಳಿ ಆಗ್ತಾನೆ ಇರಲಿಲ್ಲ. ಕಡಿಮೆ ದೂರ ಇದ್ದರೆ ಮೀಟ್ರ್ ಹಾಕೋರು, ಇಲ್ಲಾಂದರೆ ಫಿಕ್ಸ್ ಮಾಡ್ಕೊಂಬಿಟ್ಟಿರೋರು ಇಲ್ಲಿಂದ ಇಲ್ಲಿಗೆ ಇಷ್ಟು ದುಡ್ಡು ಅಂತೇಳಿ ಆಟೋದವರು. ಸರಿ ಸ್ಟಾಪ್ ಮಾಡಿದೆ. ಆಮೇಲೆ ನಮ್ಮ ಮೇಡಮ್ ಒಂದು ದಿವಸ ಹೇಳಿದ್ರು, ಯಾಕೆ ಅಬ್ಸೆಂಟ್ ಆಗಿದ್ಯಾ ನೀನು ಅಂತ. ಇಲ್ಲ ಮೇಡಮ್ ಮನೆ ಖಾಲಿ ಮಾಡಿದ್ದೀವಿ, ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಹೋಗಿ ಒಂದು ದಿವಸ ಹೇಳಿ ಬಂದೆ. ಈ ಕರೆದು ಯಾರ ಕೈಯಲ್ಲೂ ಫ್ರೆಂಡ್ ಕೈಯಲ್ಲಿ ಹೇಳಿ ಕಳ್ಸಿದ್ರು, ಅವಳು ಬಂದು ಹೇಳಿದ್ಲು ಈ ಥರ ಅಂತ. ಒಂದು ದಿವಸ ಹೋದೆ, ಇಲ್ಲ ಮೇಡಮ್ ನಾನು ಬರೋಕ್ಕಾಗ್ತಾ ಇಲ್ಲ. ಇಲ್ಲಿವರೆಗೂ ಬಂದಿದ್ಯಾ, ಇನ್ನು ಸ್ವಲ್ಪ ದಿವಸ ಬರೋದಕ್ಕೆ ನಿಂಗೆ ಏನು ಕಷ್ಟ ಆಗುತ್ತೆ, ಇನ್ನೊಂದು ತಿಂಗಳು 1.5 ತಿಂಗಳಿದೆ ಅಷ್ಟೇ ಅಂತೇಳಿ. ಆಯಿತು ಬರ್ತೀನಿ ಅಂದೆ. ನಾನು ಹೋಗಲೇ ಇಲ್ಲ, ಆಗಲಿಲ್ಲ ನನಗೆ ಹೋಗಲಿಲ್ಲ. ಅಲ್ಲಿ ನಾನು ಕಲಿಯುವಾಗ ಏನಾಯಿತು ಅಂದರೆ, ನನಗೆ ಬರಲ್ಲ ಅಂದ್ಕೊಂಡೆ ನಾನು ಹೋದೆ ಕ್ಲಾಸ್ಗೆ. ಇಲ್ಲ ಮೇಡಮ್ ಅದು ನಂಗೆ ಬರ್ತಾ ಇಲ್ಲ ಅಂತ. ಅವರು ನನ್ನನ್ನೇ ಲೀಡ್ರ್ ಮಾಡಿದ್ರಲ್ಲಿ. ನನ್ನ ಫ್ರೆಂಡ್ ಒಬ್ಳು ಚಂದ್ರಿಕಾ ಅಂತ, ಅವಳು ಒಂದು ಲೀಡ್ರು, ನಾನೊಂದು ಲೀಡ್ರು. ಅಂದರೆ ಎಲ್ಲರೂ ಕರೆಕ್ಟ್ ಮಾಡಿದಾರಾ ಅಂತ ನೋಡೋದಕ್ಕೆ ಒಬ್ರು ಲೀಡ್ರು. ಅದು ನಮ್ಮದು ಡೋರ್ ತೆಗೆದು ಮತ್ತೆ ಡೋರ್ ಹಾಕೊಂಡು ಎಲ್ಲ ಸ್ಟೂಡೆಂಟ್ ಹೋದ್ಮೇಲೆ ದಿವಸ ಒಬ್ಬೊಬ್ರು ಕಸ ಗುಡಿಸ್ಬೇಕಿತ್ತು ಕ್ಲಾಸಲ್ಲಿ. ಅದೆಲ್ಲ ಮುಗಿಸ್ಕೊಂಡು ಮಾಡೋ ಅಂಥವ್ರು ಒಬ್ರು ಲೀಡ್ರು. ಹಂಗೆ ನಾವು ಲೀಡ್ರ್ ಆದ್ವಿ. ನಾನು ಎಲ್ಲರೂ ನೋಟ್ಸು ಮೇಡಮ್ ವಾರಕ್ಕೊಂದ್ಸಲಿ ನೋಡೋರು. ಒಂದು ಡೈಲಿ ರಫ್ ನೋಟ್ ಇರ್ತಿತ್ತು. ಒಂದು ದಿವಸ ಪೇಪರ್ ಕಟ್ಟಿಂಗು, ಒಂದು ದಿವಸ ಬಟ್ಟೆ ಕಟ್ಟಿಂಗು, ಒಂದು ದಿವಸ ಸ್ಟಿಚಿಂಗು, ಒಂದು ದಿವಸ ಥಿಯರಿ, ಈ ಥರ ಇತ್ತು. ಲಾಸ್ಟ್ ಸ್ಯಾಟರ್ಡೆ ಬಂದು ನೋಟ್ಸ್ ಎಲ್ಲ ತೋರಿಸ್ಬೇಕು. ಅದನ್ನು ನಾನು ಎಲ್ರದ್ದು 20 ಜನದ್ದು ಕಲೆಕ್ಟ್ ಮಾಡಿ ನಂದು ಸೇರಿ ಮೇಡಮ್ ಟೇಬಲ್ ಮೇಲೆ ಇಡಬೇಕಿತ್ತು. ಎಲ್ಲಾರ್ದು ಮೇಲೆ ಇಡ್ತಿದ್ದೆ, ನಂದು ಲಾಸ್ಟಲ್ಲಿ ಇಟ್ಕೊಳ್ತಾ ಇದ್ದೆ. ಯಾವಾಗಲೂ ಅಷ್ಟೇ ನಾನು ಹಾಗೆ ಮಾಡ್ತಾ ಇದ್ದಿದ್ದು, ಲಾಸ್ಟಲ್ಲಿ ಇಟ್ಕೊಳ್ತಿದ್ದೆ. ಯಾರು ಏನು ತಪ್ಪು ಮಾಡಿದ್ದಾರೆ, ಯಾರು ಏನು ಬಿಟ್ಟಿದ್ದಾರೆ ಅಂತ ನಾನು ನೋಡ್ತಾ ಇದ್ದೆ ಮೇಡಮ್ ಜೊತೆಗೆ ನಿಂತ್ಕೊಂಡು. ನಿಂದೆಲ್ಲಿ ಅನ್ನೋ ಅವ್ರಿಗೆ ಗೊತ್ತಾಗೋದು, ಇವಳ್ದು ಎಲ್ಲಿ ಬರ್ತಾನೆ ಇಲ್ವಲ್ಲ ಅಂತ. ಮೇಡಮ್ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ಲಾಸ್ಟಲ್ಲಿ ನಂದು ಕೊಡ್ತಾ ಇದ್ದೆ. ಬಟ್ ನಂದೆಲ್ಲ ವೆರಿ ಗುಡ್ಡೇ ಹಾಕೋರು. ಅಂದರೆ ನಾನು ಇಷ್ಟಪಟ್ಟು ಕಲ್ತಿದ್ದು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ, ಅದು ಕೆಲಸ ಚೆನ್ನಾಗೇ ಆಗಿರುತ್ತೆ. ನಾನು ಇಷ್ಟಪಟ್ಟು ಮಾಡಿದ್ರಿಂದ ಇವತ್ತು ನೋಡಿ ಅದೆಲ್ಲ ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಇದು ನೆಕ್ ಡಿಸೈನ್ಸ್, ಇದೆಲ್ಲ ನೋಡಿ ಇಷ್ಟು ಕೂಡ ನೆಕ್ ಡಿಸೈನ್ಸ್ ನಾನು ಮಾಡಿರೋದು. ಬಲ್ಪ್ ನೆಕ್ ಅಂತೆ, ಬೋಟ್ ನೆಕ್ ಅಂತೆ, ವಿ ನೆಕ್ಕು, ಯು ನೆಕ್ಕು, ಸುಮಾರು ನೆಕ್ ಡಿಸೈನ್ಸ್ ಇದೆಲ್ಲನೂ ನಾನು ಫೈಲ್ ಇಟ್ಕೊಂಡಿದ್ದೀನಿ. ಬಟ್ ಸರ್ಟಿಫಿಕೇಟು ಇದೆ, ಅದೆಲ್ಲ ಒಳಗಡೆ ಇಟ್ಟಿದ್ದೀನಿ, ಮಿಸ್ ಆಗಿದೆ. ಅದು ಇದೆ ಒಟ್ಟಿನಲ್ಲಿ. ಇದು ನನ್ನ ಬಟ್ಟೆ ಕಟ್ಟಿಂಗು, ಪೇಪರ್ ಕಟ್ಟಿಂಗು, ಬಟ್ಟೆ ಕಟ್ಟಿಂಗು ನೋಡಿ. ಇದೆಲ್ಲ ಫಸ್ಟ್ ಡಿಸೈನ್ಸ್ ಹೇಳ್ಕೊಡ್ತಾರೆ. ಇದು ಸ್ಟಾರ್ಟಿಂಗು, ಶುರು ಆಗೋದಕ್ಕೆ ಮೊದಲು ಬ್ಲೌಸಲ್ಲಿ ತೋಳ್ನಲ್ಲಿ ಡಿಸೈನ್ಸ್ ಬರುತ್ತಲ್ಲ ಅದು. ಇದು ಒಂದು ಕಾಟನ್ ಬಟ್ಟೆಗೆ ಲೇಸ್ ಅಟ್ಯಾಚ್ ಮಾಡಿ ಅದಕ್ಕೆ ವರ್ಕ್ ಮಾಡೋ ಅಂಥದ್ದು. ಇದನ್ನು ಸ್ಟಾರ್ಟಿಂಗ್ ಹೇಳ್ಕೊಟ್ರು ನೋಡಿ. ಇದೆಲ್ಲ ಅದೇನೆ, ಇಲ್ಲಿಂದ ಶುರು ಆಗುತ್ತೆ. ಸಣ್ಣ ಮಕ್ಕಳಿಗೆ ಕಾಚ ಹೊಲಿಯೋದು, ಬ್ಯಾಗು, ಪಿಲ್ಲೋ ಕವರು, ಈ ಥರ ಶುರು ಆಗುತ್ತೆ. ಮಕ್ಳಿಗೆ ಪೆಟಿಕೋಟು ನೋಡಿ, ಇದೊಂಥರ ಪೆಟಿಕೋಟು, ಇದೊಂಥರ ಪೆಟಿಕೋಟು, ಈ ಥರ ಇರುತ್ತೆ. ಇದು ನೈಟ್ ಡ್ರೆಸ್ ಮಕ್ಕಳಿಗೆ ನೋಡಿ. ಇದು ತುಂಬ ಏಜ್ ಆದವರು ಬ್ಲೌಸ್ ಒಳಗೆ ಹಾಕೊಳ್ತಿದ್ರಲ್ಲ, ಬಟ್ಟೆ ಕಟ್ಟೋದು ಹಾಕ್ತಿದ್ರು ಅವಾಗೆಲ್ಲ, ಆ ಥರದ್ದು ಇದು. ಇದು ಪೆಟಿಕೋಟು ನೋಡಿ, 2-3 ಥರ ಪೆಟಿಕೋಟು ಮತ್ತು ಫ್ರಾಕುಗಳು. ಇದೆಲ್ಲ ನಾನು ಶ್ರೀರಾಮ್ಪುರಕ್ಕೆ ಹೋಗಿ KG ಲೆಕ್ಕದಲ್ಲಿ ಬಟ್ಟೆ ತೊಗೊಂಡ್ಬರ್ತಾ ಇದ್ದೆ ಕಲಿಯೋದಕ್ಕೆ. ಅದು ನಾನು 2 kg ಬಟ್ಟೆ 6 ತಿಂಗಳು ನಾನು ಯೂಸ್ ಮಾಡಿಕೊಂಡೆ. ಲೇಸು, ದಾರ ಆಗಲಿ ಪ್ರತಿಯೊಂದು ನಾನು ಅಲ್ಲೇ ಶ್ರೀರಾಮ್ಪುರದಲ್ಲಿ ತೊಗೊಂಡ್ಬಂದೆ. ಪ್ರತಿಯೊಂದು ಫ್ರಾಕು ಎಲ್ಲ ವೆರೈಟಿ ಫ್ರಾಕ್ಗಳು. ಇದನ್ನೆಲ್ಲ ನಾನು ಅಲ್ಲಿ ಕಲಿತು ಮನೆಗೆ ಬಂದು ಕ್ಲಾಸಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೆ ಬಟ್ಟೆ. ನನ್ನ ಮಗಳು ಅವಳು LKG ಇದ್ದಾಗ, LKG ಇಂದ UKG ಇದು ಕಲಿಯುವಾಗ ನಾನು ಅಲ್ಲಿ ನೋಡಿದ್ದು ಫ್ರಾಕ್ನ ನಾನು ಮನೆಯಲ್ಲಿ ಫ್ರೀ ಆದಾಗ ಅಲ್ಲೇ ಕಟ್ ಮಾಡಿ ಮೇಡಮ್ಗೆ ತೋರಿಸಿ ಮನೇಲಿ ಬಂದು ನನ್ನ ಮಗಳಿಗೆ ಸ್ಟಿಚ್ ಮಾಡಾಕ್ತಾ ಇದ್ದೆ. ಪ್ರತಿಯೊಂದು ಥರ ಫ್ರಾಕುನು ಅವಳಿಗೆ ಸ್ಟಿಚ್ ಮಾಡಾಕಿದ್ದೀನಿ ನಾನು ನೋಡಿ. ಇದೆಲ್ಲ ಅಂಬ್ರೆಲಾ ಫ್ರಾಕು, ತುಂಬ ವೆರೈಟಿ, ಬಲೂನ್ ಫ್ರಾಕು, ಡ್ಯಾನ್ಸ್ ಫ್ರಾಕು, ಯೋಗ್ ಫ್ರಾಕು, ತುಂಬ ಇಷ್ಟು ಅವಾಗೆಲ್ಲ. ಲಾಸ್ಟಿಗೆ ಬಂದು ಪೆಟಿಕೋಟು, ನಮ್ಗೆ ಎಕ್ಸಾಮ್ಗೆ ಕೊಟ್ಟಿದ್ದು ಪೆಟಿಕೋಟು. ಇದು ಅಜ್ಜಿರು ಹಾಕ್ತಾ ಇದ್ರಲ್ಲ ಆ ಥರ ಪೆಟಿಕೋಟ್. ಇದು ಲಾಸ್ಟಿಗೆ ಇದು ಫ್ರಿಲ್ ಪೆಟಿಕೋಟ್. ಇದು ಎಕ್ಸಾಮ್ಗೆ ನಮ್ಗಿದೆ ಇತ್ತು. ಫ್ರಿಲ್ದೊಂದು, ಈ ಥರ ಪ್ಲೈನ್ದೊಂದು ಪೆಟಿಕೋಟು ಕೊಡ್ತಾ ಇದ್ದಿದ್ದು.
ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಮಾತ್ರ. ನಾನು ನೆನ್ಸ್ಕೊಬೇಕು ಪಾಪ ಅವ್ರು ಯಾರೋ ನಾವ್ಯಾರೋ. ತುಂಬಾ ಇಂಟ್ರೆಸ್ಟ್ ಕೊಟ್ಟು ನನಗೆ ಹೇಳ್ಕೊಟ್ರು ಅವರು. ಲಾಸ್ಟಿಗೆ ಬ್ಲೌಸ್, ಆದ್ರೆ ಎಕ್ಸಾಮ್ಗೆ ಪೆಟಿಕೋಟ್ ಕೊಡ್ತಾ ಇದ್ರು ಸ್ಟಿಚ್ ಮಾಡಕ್ಕೆ. ಲಾಸ್ಟಿಗೆ ಲಂಗ ಬ್ಲೌಸು ಮಕ್ಕಳಿಗೆ, ಅದಾದ್ಮೇಲೆ ನೈಟಿ. ಇದು ನೈಟಿನಲ್ಲಿ 3-4 ತರ ಡಿಸೈನ್ ಅಲ್ಲಿ ಹೇಳ್ಕೊಟ್ರು. ಇದೆಲ್ಲ ನಾನು ಅವಾಗ ಹೊಲ್ದು ನಾನು ಮನೇಲೆ ಇದ್ನಲ್ಲ, ಆಗ ಹೊಲ್ದು ಎಲ್ಲಾ ತರನು ಹಾಕೊಳ್ತಾ ಇದ್ದೆ. ನೈಟಿಗಳೆಲ್ಲ ಹೊಲ್ಕೊಂತಿದ್ದೆ, ಡ್ರೆಸ್ ಹೊಲ್ಕೊಳ್ತಾ ಇದ್ದೆ. ನೋಡಿ ಚೂಡಿದಾರ್, ಇದು ಬಫ್ ಸ್ಲೀವ್ಸ್ ಚೂಡಿದಾರು, ಪುಷ್ ಬ್ಯಾಕ್ ಚೂಡಿದಾರು. ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಆ ತರ ಕಲಿಯೋದೇ ಒಂಥರ ಮಜಾ ಅನ್ಸುತ್ತೆ ನೋಡಿ. ಎಲ್ಲ ಚೂಡಿದಾರು, ಪ್ಯಾಂಟು. ಕಲ್ತಿದ್ದ ವಿದ್ಯೆ ಅದು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ನೋಡಿ. ಕೈ ಕೆಲಸ ಯಾವತ್ತೂ ಮರೆಯೋಕ್ಕೂ ಆಗಲ್ಲ, ಬಿಡೋದು ಇಲ್ಲ. ಅದರಿಂದ ನಾವು ಅನ್ನ ಸಂಪಾದನೆ ಮಾಡ್ಬೋದು ನೋಡಿ. ಬ್ಲೌಸ್ ಲಾಸ್ಟಿಗೆ ಬ್ಲೌಸು, ಆದ್ರೆ ಎಕ್ಸಾಮ್ ಕೊಡೋದು ಮಾತ್ರ ಪೆಟಿಕೋಟು. ಆಯ್ತು, 1 ತಿಂಗಳು ನಾನು ನಿಲ್ಸ್ಬಿಟ್ಟಾಗ ನಮ್ಮ ಮೇಡಮ್ ಪಾಪ ಮನೆಗೆ ಬಂದ್ರು. ಫೈನಲ್ ಆಗಿ ನಾನು ಹೋಗಿ ಹೇಳಿ ಬಂದೆ, ಹಿಂಗ್ ದೂರ ಅಂತ ಹೇಳಿದ್ರು ಕೂಡ ಅವ್ರ ಮನೆಗೆ ಬಂದು ನಮ್ಮ ಮೇಡಮ್ ಕೇಳಿದ್ರು, ನೀನ್ ಯಾಕೆ ಬರ್ತಾ ಇಲ್ಲ ಬಾ ನೀನು ಅಂತ. ಮೇಡಮ್ ಆಗ ಅಟೆಂಡೆನ್ಸ್ ಹಾಕ್ಲಿಲ್ಲ ಅಂತ ಅಟೆಂಡೆನ್ಸ್ ಹಾಕೋರು. ಹಾಕ್ಲಿಲ್ಲ ಅಂದ್ರೆ ನಂದು ಶಾರ್ಟೇಜ್ ಬಂದ್ಬಿಟ್ಟಿತ್ತು. 1 ತಿಂಗಳು ಹೋಗಿರ್ಲಿಲ್ಲ. 6 ತಿಂಗಳಲ್ಲಿ 1 ತಿಂಗಳು ಹೋಗಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ, ಎಕ್ಸಾಮ್ಗೆ ಕೂರ್ಸಲ್ಲ ಅಂತ ಹೇಳ್ತಾ ಇದ್ರು. ಪಾಪ ಮೇಡಮ್ ಮನೆಗೆ ಬಂದು ಒಂದು 5-6 ಜನ ಫ್ರೆಂಡ್ಸು ಸಹ ಬಂದಿದ್ರು. ಅವ್ರ ಜೊತೆ ಬಂದು ಹೇಳಿದ್ರು, ಇಲ್ಲ ನಾನು ಅಟೆಂಡೆನ್ಸ್ ಅಲ್ಲಿ ನಿನ್ನ ಸೇರಿಸ್ಕೊಳ್ತೀನಿ, ಆಬ್ಸೆಂಟ್ ಅಂತ ಹಾಕೋದಿಲ್ಲ, ನಾನು ಲೀವ್ ಲೆಟ್ರ್ ಕೊಡು ಅಂತ ಹೇಳಿದ್ರು. ನಾನು ಲೀವ್ ಲೆಟ್ರ್ ಕೊಟ್ಟಿದ್ದೆ ಮೇಡಮ್ಗೆ. ಹೆಲ್ತ್ ಇಶ್ಯೂ ಆಗಿದೆ, ಸರಿ ನನಗೆ ಹುಷಾರಿಲ್ಲ ಅಂತೇಳಿ ಲೀವ್ ಲೆಟ್ರ್ ಕೊಟ್ಬಿಡು ನೀನು ಅಂತ ಹೇಳಿದ್ರು. ಸರಿ, ನಾನು ಆ ಥರನೇ ಲೀವ್ ಲೆಟ್ರ್ ಕೊಟ್ಟಿದ್ದೆ. ಹಾಗಾಗಿ ನನಗೆ ಮತ್ತೆ ಬಾ ಅಂತ ಹೇಳಿದ್ರು. ಎಕ್ಸಾಮ್ಗೆ ಹೋಗಿ ಬರ್ದೆ. ಫೈನಲಿ ಎಕ್ಸಾಮ್ ಪಾಸ್ ಸಹ ಆದೆ. ಆದರೆ ಇದನ್ನ ನಾನು ಬಿಸ್ನೆಸ್ ಆಗಿ ಮಾಡ್ಕೊಳ್ಳಿಲ್ಲ. ಸ್ವಲ್ಪ 50-50 ಮಾಡ್ಕೊಂಡೆ ನಾನು. ಇದ್ರಲ್ಲೇ ಅಂತ ಹೋಗ್ಲಿಲ್ಲ. ಇದರಲ್ಲಿ ಆಸೆ ಭಾಳ ಇತ್ತು ಇದ್ರಲ್ಲೇ ಇರ್ಬೇಕಂತ. ಆದರೆ ಸೆಂಟ್ರಲ್ ಬೇರೆ ಕಡೆ ನಂದು ಜರ್ನಿ ಹೋಗಿದ್ರಿಂದ ಇದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡೆ. ಆದರೆ ನನ್ನ ಬಟ್ಟೆ ಎಲ್ಲ ನಾನು ಇವತ್ತು ನಾನು ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ನಾನು ಸ್ಟಿಚ್ ಮಾಡ್ತೀನಿ. ತುಂಬ ಎಮರ್ಜೆನ್ಸಿ ಇದೆ, ನನಗೆ ಟೈಮ್ ಇಲ್ಲ, ಆಗಲಿಲ್ಲ ಅಂದಾಗ ನಾನು ಬೇರೆ ಕಡೆ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ತೀನಿ. ಇಲ್ಲ ಮಾಮೂಲಿಯಾಗಿ ಫ್ರೀ ಇದ್ದಾಗ ನಾನು ಇವತ್ತಿಗೂ ಈ ಕ್ಷಣಕ್ಕೂ ನನ್ನ ಬ್ಲೌಸು ನನ್ನ ಡ್ರೆಸ್ಸಸ್ಸು ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಎಲ್ಲ ಎಕ್ಸಾಮ್ ಎಲ್ಲ ಆಯಿತು. ಇನ್ನು 2 ಡೇಸ್ ಇದೆ ಅನ್ನುವಾಗ ನಮ್ಮ ಮೇಡಮ್ ಹೇಳಿದ್ರು, ಇಲ್ಲ ನೋಡ್ರಮ್ಮ ನಿಮಗೆಲ್ಲ ದುಡ್ಡು ಕೊಟ್ಬಿಡ್ತಾರಂತೆ, ಅದು ಗೌರ್ಮೆಂಟ್ ಕ್ಲಾಸ್ ಮಿಷಿನ್ ಕೊಡಬೇಕಿತ್ತು. ಆಗ ಅವ್ರು ಹೇಳಿದ್ರು, ಇಲ್ಲ ಇದು 600 ರುಪೀಸ್ ಕೊಡ್ತಾರಂತೆ, ಮಿಷಿನ್ ಕೊಡೋಕ್ಕಾಗೋದಿಲ್ವಂತೆ ಅಂತೇಳಿ. ಆಗ ಮೇಡಮ್ ನನ್ನ ಕರೆದು ಹೇಳಿದ್ರು, ಮೇಡಮ್ ನೋಡು ಈ ಥರ ಇದ್ದಾರೆ. ನಮ್ಮ ಮನೆ ಹತ್ರನೇ ಇದ್ರು ಕೌನ್ಸ್ಲರು. ಒಂದು 2 ನಿಮಿಷ ಅಷ್ಟೇ ಕೌನ್ಸ್ಲರ್ ಮನೆಗೂ ನಮ್ಮ ಮನೆಗೂ. ನಿಮ್ಮ ಮನೆ ಹತ್ರನೇ ಇದ್ದಾರಲ್ಲ ಕೌನ್ಸ್ಲರು, ಹೋಗಿ ಕೇಳು ಅಂತ. ಮೇಡಮ್ ನಾನೊಬ್ಳೆ ನಾನು ಯಾವತ್ತೂ ಯಾರ ಮನೆ ಬಾಗಿಲಿಗೆ ಹೋದವಳೆ ಅಲ್ಲ. ತುಂಬ ಸಂಕೋಚ ಬೇರೆ ಇತ್ತಲ್ಲ ನನಗೆ. ನಾನೊಬ್ಳೆ ಏನು ಮೇಡಮ್ ಅಂತ. ನೀನೊಬ್ಳೆ ಏನು ಹೋಗು ಅಂತ ಹೇಳ್ತಾ ಇಲ್ಲ, ಎಲ್ರೂ ಕರ್ಕೊಂಡು ಹೋಗು, ಎಲ್ರಿಗೂ ಮಿಷಿನ್ ಬೇಕಲ್ವಾ ಅಂದ್ರೆ ಎಲ್ಲರೂ ಕೈ ಎತ್ತಿದ್ರು. ಮೇಡಮ್ ಬೇಕು ಅಂತ. ಸರಿ, ಯಾರ್ಯಾರು ಬೇಕು ಅವ್ರ ಕೈ ಎತ್ರಿ ಅಂತ ಹೇಳಿದ್ರು. ಸ್ವಲ್ಪ ಜನ ಕೈ ಎತ್ತಿದ್ರು, ನಮಗೆಲ್ಲ ಮಿಷಿನ್ ಬೇಕು. ಈಗ 20 ಜನದಲ್ಲಿ 10 ಜನಕ್ಕೆ ಬಂದಮೇಲೆ ಇನ್ನು 10 ಜನಕ್ಕೆ ಬಂದೇ ಬರುತ್ತಲ್ಲ. ಹಾಗಾಗಿ ಬಂದರು. ಒಂದು 12-13 ಜನ ಹೋದ್ವಿ ನಾವು. ಕೌನ್ಸ್ಲರ್ ಮನೆಗೆ ಹೋಗಿ ಕೇಳಿದ್ವಿ, ಏನ್ರಮ್ಮ ಬಂದ್ಬಿಟ್ಟಿದ್ದೀರಾ ಅಂದರು. ಅಣ್ಣ ನಮ್ಗೆ ಈ ಥರ ಮಿಷಿನ್, ಅವ್ರ ಮಿಸ್ಸಸ್ ನಿಂತಿದ್ದಾಗ ಕೌನ್ಸ್ಲರ್ ಆಗಿದ್ರು. ಅಣ್ಣ ನಾವು ಟೈಲರಿಂಗ್ ಕ್ಲಾಸಿಂದ ಬಂದಿದ್ದೀವಿ, ವಾರ್ಡ್ ಆಫೀಸಿಂದ ಅಂತ. ದುಡ್ಡು ಕೊಡ್ತೀವಲ್ರಮ್ಮ ನಿಮಗೆ ಅಂದರು. ಅಣ್ಣ ದುಡ್ಡು ಬೇಡ ನಮಗೆ, ಮಿಷಿನ್ ಕೊಡಿ ಅಣ್ಣ, ದುಡ್ಡು ಕೊಟ್ಟರೆ ಖರ್ಚು ಮಾಡ್ಕೊಂಡ್ಬಿಡ್ತೀವಿ, ಟೈಲರಿಂಗ್ ಮಿಷಿನ್ನೇ ಕೊಡಿ ಅಂತ. ಲೇಟ್ ಆಗುತ್ತೆ ಕಣ, ಪರವಾಗಿಲ್ಲ ಅಣ್ಣ, ಲೇಟ್ ಆದರೂ ಚಿಂತೆ ಇಲ್ಲ, ನಾವು ಕಾಯ್ತೀವಿ, ನಮಗೆ ಮಿಷಿನ್ನೇ ಕೊಡಿಸಿ ನೀವು ಅಂತೇಳಿ. ಮತ್ತು ಅವರು ಕೊನೆಗೂ ಫೈನಲಿ ಗೆದ್ಕೊಂಡು ಬಂದ್ವಿ. ಮಿಷಿನ್ನೇ ಬೇಕು ಅಂತೇಳಿ ಮಿಷಿನ್ನೇ ತೊಗೊಂಡ್ವಿ. ಇವತ್ತಿಗೂ ನಾನು ನನ್ನ ಟೈಲರಿಂಗ್ ಕ್ಲಾಸಲ್ಲಿ ಕೊಟ್ಟಿರೋ ಮಿಷನ್ನಲ್ಲೇ ನಾನು ಬಟ್ಟೆ ಸ್ಟಿಚ್ ಮಾಡೋದು. ಅದರಿಂದ ಸಂಪಾದನೆನೂ ಮಾಡಿದ್ದೀನಿ, ಅದನ್ನು ಹಾಳು ಮಾಡಿದೆ ಹಾಗೆ ಇಟ್ಕೊಂಡಿದ್ದು. ನಾನು ಎಷ್ಟೇ ಮನೆ ಶಿಫ್ಟ್ ಆದರೂ ಆ ಮಿಷಿನ್ನ ಮಾತ್ರ ಬಿಟ್ಟಿಲ್ಲ, ಯಾರಿಗೂ ಕೊಡೋಕ್ಕೂ ಹೋಗಲ್ಲ. ಉಷಾ ಮಿಷಿನ್ ತುಂಬ ಚೆನ್ನಾಗಿದೆ, ನಾನು ಇವತ್ತು ಅದರಲ್ಲೇ ಯೂಸ್ ಮಾಡ್ತೀನಿ. ಅದನ್ನು ಯಾವತ್ತೂ ಕೊಡೋದು ಇಲ್ಲ, ಯಾಕಂದರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಕಲ್ತಿರೋದು. ಅದು ಕಲಿಬೇಕು ಅಂದಾಗ ತುಂಬ ಕಷ್ಟಪಟ್ಟಿದ್ದೀನಲ್ಲ, ಇದು ನನಗೆ ಮರೆಯೋದಕ್ಕಾಗೋದಿಲ್ಲ. ಹಂಗಾಗಿ ಆ ಮಿಷಿನ್ ನಾನು ಇಟ್ಕೊಂಡಿದ್ದೀನಿ, ಇವತ್ತು ನಾನು ಅದರಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಟೈಲರಿಂಗ್ ಜರ್ನಿ. ಆದರೆ ನಾನು ಇದನ್ನು ಬಿಸ್ನೆಸ್ ತಗೊಳ್ಳಿಲ್ಲ,
ನಂದು ಮಧ್ಯದಲ್ಲಿ ನಾನು ಬೇರೆ ಕಡೆ ಹೋಗಿರೋದ್ರಿಂದ ಬ್ಯೂಟಿಷಿಯನ್ ಅಂತ ಹೇಳಿದೆ. ನನಗೆ ಸೆಂಟ್ರಲ್ಲಿ ಇದನ್ನು ಹೇಗೆ ಬಂದೆ ನಾನು ಬ್ಯೂಟಿಷಿಯನ್ಗೆ ಅಂತ ಹೇಳ್ತೀನಿ ನೆಕ್ಸ್ಟು. ಆದರೆ ನಾನು ಈ ಟೈಲರಿಂಗ್ ಕಲಿಯೋದು ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ. ಟೈಲರಿಂಗ್ ಹೋಗ್ತಾ ಇದ್ದಾಳೆ ಅವಳು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಯಿತು ಟೈಲರಿಂಗ್ ಹೋಗ್ತಾ ಇದ್ದಾಳೆ ಅಂತ. ಯಾಕಂದರೆ ನನಗೆ ಭಯ ಆಯಿತು, ನಾನು ಯಾರ ಹತ್ರ ಹೇಳಿರಲಿಲ್ಲ. ಸಣ್ಣ ಮಗು ಇದೆಯಲ್ವಾ, ನಾನು ಕಲಿತೀನೋ ಇಲ್ವೋ ಅರ್ಧಕ್ಕೆ ಬಿಟ್ಬಿಡ್ತೀನಿ. ಯಾಕಂದರೆ ಒಂದ್ಸಲಿ ಒಂದು ಕಡೆ ನಾನು ದುಡ್ಡು ಕೊಟ್ಟು ಬಿಟ್ಬಿಟ್ಟಿದ್ದೆ. ಹಂಗಾಗಿ ಕಲಿತೀನೋ ಇಲ್ವೋ ಅಂತ ಇತ್ತು. ಮುಗಿಸ್ದೆ, ಪಾಸ್ ಮಾಡಿದೆ, ಖುಷಿನೂ ಆಯಿತು. ಸರ್ಟಿಫಿಕೇಟು ತೊಗೊಂಡೆ ಅಲ್ಲಿ. ಉದ್ಯೋಗ ಮಹಿಳೆಯರ ಉದ್ಯೋಗ ಅಂತ ಹೇಳಿ ಕೊಟ್ಟರು ಸರ್ಟಿಫಿಕೇಟು. ಭಾಳ ಖುಷಿ ಆಯಿತು. ಆ ಸರ್ಟಿಫಿಕೇಟ್ ತೊಗೊಂಡೋಗಿ ಕೌನ್ಸಿಲರ್ ಮನೇಲಿ ನಾವು ಸೀಲ್ ಸಹ ಒತ್ತಿಸ್ಕೊಂಡ್ವಿ. ಹಾಗಕ್ಕೆ ಅದು ದುಡ್ಡು ನಮಗೇನೋ ಚಿನ್ನದ ಪದಕ ಗೆದ್ದಂಗೆ ನಾವು ಆವತ್ತಿಗೆ. ಒಂದು ಎಷ್ಟು ಅಂತಂದರೆ ಒಂದು 28 ವರ್ಷ ಆಗಿರ್ಬೋದು. 27 ವರ್ಷ ಅಂತೂ ಖಂಡಿತ ಆಗಿದೆ. ಆ ಟೈಮ್ ಅದು. ಈಗೆಲ್ಲ ಬಿಡಿ ಟ್ಯೂಟೋರಿಯಲ್ಸ್ ಅಂತೆ, ಒಬ್ರಿಗಿಂತ ಒಬ್ರು ಫಾಸ್ಟು, ಬೋಟಿಕ್ಕು ಅದು ಇದು ಎಲ್ಲ ಇದು ಮಾಡ್ತಾರೆ. ಅವಾಗಕ್ಕೆ ಅದೇ ದೊಡ್ಡದು. ಆವಾಗ ನಮ್ಗೆ ಯಾರ ಸಪೋರ್ಟು ಇಲ್ಲದೆ ನಾವು ಅಷ್ಟು ಮಾಡಿದ್ದೀವಿ ಅಂದರೆ ಅದೇ ಗ್ರೇಟ್ ಅನ್ಸುತ್ತೆ. ಇದೆಲ್ಲ ನಾವು ನಡೆದು ಬಂದ ದಾರಿಗಳು. ಬಟ್ ಅಲ್ಲಿ ಜಾಸ್ತಿ ದುಡ್ಡು ಏನು ಖರ್ಚಾಗಿಲ್ಲ ನಾವು ಕಲಿಯೋದಕ್ಕೆ. ಯಾಕಂದರೆ ಶ್ರೀರಾಮ್ಪುರದಲ್ಲಿ ನಾನು ಬಟ್ಟೆ ತೊಗೊಂಡಿದ್ದಕ್ಕೆ ಅಂಥ ಖರ್ಚೇನೋ ನನಗಾಗಲಿಲ್ಲ. ಬಟ್ ನನಗೆ ಮಕ್ಕಳು ನೋಡಿಕೊಂಡು ಕಲಿಯೋದಿದೆಯಲ್ಲ ಅದು ಭಾಳ ಕಷ್ಟ. ಹೆಲ್ಪ್ ಮಾಡೋರು, ಬ್ಯಾಕ್ಗ್ರೌಂಡ್ ಸಪೋರ್ಟು ಯಾರೂ ಇರಲಿಲ್ಲ ನನಗೆ ಅವಾಗ. ಅಷ್ಟು ಕಷ್ಟದಲ್ಲೂ ನಾನು ಇಲ್ಲ ಕಲೀಲೇಬೇಕು, ಏನಾದರೂ ಒಂದು ಮಾಡಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ಅವಾಗಿಂದ ಏನೋ ಇದೆ. ಅದ್ರ ಜೊತೆಲಿ ನಾನು ಉಲ್ಲನ್ನು ಕಲಿಬೇಕು ಅಂತ ತುಂಬ ಚಿಕ್ಕವಳಿಂದ ಆಸೆ ನನಗೆ. ಅದು ಇವತ್ತವರೆಗೂ ನನಗೆ ಕೂಡ ಬರಲೇ ಇಲ್ಲ. ಒಂದು ದಿವಸ ಮಧ್ಯದಲ್ಲೆಲ್ಲೋ ಹೋದೆ. ಈಗ ಒಂದು 6 ವರ್ಷದ ಹಿಂದೆ ನಾನು ಹೋದೆ ಒಂದು ಕಡೆ, ಅದು ವಾರ್ಡ್ ಆಫೀಸಲ್ಲೇನೆ. ಅದು ನನ್ನ ಪಾರ್ಲರ್ ಹತ್ರ ಬಂದು ಹೋದೆ. ಅವರು 1-2 ದಿವಸ ಹೋದೆ, ಒಂದೆರಡು ಏಳು ಕೊಟ್ಟರು. ನಾನು ಕಲೀಲಿಲ್ಲ ಅಂದರು. ಉಲ್ಲನ್ ಹಾಕೋದು ಕಂಬಿಗಳು ಬರುತ್ತಲ್ಲ ಸ್ಟಿಕ್ಕು, ಅದನ್ನು ಮಾತ್ರ ತಂದು ನಾನು ಉಲ್ಲನ್ ಹಾಕೊಳ್ಳೋಕ್ಕಿಂತ ಹೆಚ್ಚಾಗಿ ಅದನ್ನು ಇಟ್ಕೊಂಡಿದ್ದೆ. ಅಲ್ಲೂ 1-2 ದಿವಸ ಟ್ರೈ ಮಾಡಿದೆ. ಬಟ್ ಟೈಮ್ ಆಗಲಿಲ್ಲ, ಪಾರ್ಲರು ಅದು ಇದು ಅಂತೇಳಿ ನನಗೆ ಆಗಲಿಲ್ಲ. ಅದು ಅಲ್ಲಿಗೆ ಬ್ರೇಕ್ ಆಯಿತು. ಉಲ್ಲನ್ ಕಲಿಯೋ ಆಸೆ ಈಡೇರಲೂ ಇಲ್ಲ, ಕೊನೆಗೂ ಈಡೇರಲೇ ಇಲ್ಲ ಅದು. ಇದು ನಾನು ಟೈಲರಿಂಗ್ ಬಂದಿರೋ ಅಂಥ ಜರ್ನಿ. ಬಂದಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ. ನಿಮಗೂ ಯಾರಿಗಾದ್ರೂ ಈ ಥರ ಅಡೆತಡೆಗಳೇನಾದರೂ ಇದ್ದರೆ ನನಗೂ ಗೊತ್ತಾಗುತ್ತೆ. ನನ್ನ ಥರನೇ ಕೆಲವ್ರಿಗೆಲ್ಲ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ನಾನು 1 ತಿಂಗಳೊಳಗಡೆ ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ನನ್ನನ್ನು ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದಾರೋ, ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ, ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊಂಡು ನಿಮಗೆಲ್ಲ ತುಂಬಿರೋದೇ ಆದ ಧನ್ಯವಾದ ಹೇಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ಪೇಷನ್ಸ್ ಆಗಿ ನೀವು ನೋಡಿದ್ದೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.